ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ನೀವು ಕಳಿಸಿರುವ ಸಂದೇಶಗಳಿಗೆ ಉತ್ತರ, ಪರಿಹಾರ ಹಾಗೆ 12 ರಾಶಿಗಳ ಫಲಾಫಲ, ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನ ಗುರುವಾರದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇಚತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ವಿಶೇಷತೆ, ಪಂಚಾಂಗ ವಿಶೇಷತೆ ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ನಿನ್ನೆ ನಾವು ಶ್ರೀರಾಮಚಂದ್ರನ ಅವತಾರವನ್ನು ಗಮನಿಸಿದ್ವಿ. ಪುನರ್ವಸು ನಕ್ಷತ್ರದಲ್ಲಿ ಆತ ಹುಟ್ಟಿದ್ದು. ನವಮಿ ತಿಥಿ ಮಧ್ಯಾಹ್ನದ ವೇಳೆಯಲ್ಲಿ ಆತ ಅವತರಿಸಿದ್ದು ಅಂತ ನೋಡಿದ್ವಿ. ಈ ದಿವಸ ದಶಮಿ. ಪುನರ್ವಸು ಪುಷ್ಯ ನಕ್ಷತ್ರದಲ್ಲಿ ಭರತ ಹುಟ್ಟಿದ. ಅದು ದಶಮಿ ಪೂರ್ವ, ಸೂರ್ಯೋದಯಕ್ಕಿಂತ ಸ್ವಲ್ಪ ಪೂರ್ವದಲ್ಲಿ ಅಂತ. ಆಮೇಲೆ ಇದೇ ದಶಮಿಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಹಾಗೂ ಶತ್ರುಘ್ನ ಇವರು ಹುಟ್ಟಿದ್ದಾರೆ. ಈ ದಿವಸ ದಶಮಿಯೂ ಇದೆ ಮತ್ತು ಆಶ್ಲೇಷ ನಕ್ಷತ್ರವೂ ಇದೆ. ಹೀಗಾಗಿ ಲಕ್ಷ್ಮಣ ತಮ್ಮ ಮಹನೀಯ ರಾಮರ ಸಂಘ, ಎಷ್ಟು ವರ್ಷಗಳ ಕಾಲ ಜೊತೆಗಿರ್ತಕ್ಕಂಥ ಒಂದು ಪುಣ್ಯ ಭಾಗ್ಯ ಆತನಿಗೆ ಸಂದಾಯವಾಯಿತು. ರಾಮಾಯಣ ಓದ್ದವರಿಗೆ ಗೊತ್ತಿರುತ್ತೆ ರಾಮರು ಹಾಗೂ ಲಕ್ಷ್ಮಣರ ಆ ಪ್ರೀತಿ, ಆ ಸಖ್ಯ ಎಷ್ಟರ ಮಟ್ಟಿಗೆ. ರಾಮರಂತೂ ಒಂದು ಕಡೆಯಲ್ಲಿ ಹೇಳ್ತಾರೆ, ಅಪ್ಪ ನೀನು ನನಗೆ ತಂದೆ ಹಾಗೆ ಕಾಣ್ತಾ ಇದೆಯಾ ಅಂತ. ತಂದೆ ಸ್ಥಾನದಲ್ಲಿ ನಿಂತು ಬಿಡ್ತೀಯ ನೀನು ಒಂದೊಂದು ಸಲ. ನನಗೆ ಎಷ್ಟು ಕೆಲಸ ಮಾಡಿಕೊಡ್ತಾರೆ ಅವ್ರಿಗೆ. ಒಂದು ಸಣ್ಣ ಕಟ್ಟಿಗೆ ತರೋದ್ರಿಂದ ಹಿಡಿದು ಒಂದು ಪರ್ಣಶಾಲೆ ನಿರ್ಮಾಣದವರೆಗೆ ಲಕ್ಷ್ಮಣನ ಸಹಾಯ ದೊಡ್ಡದು ಪಾಪ. ಅಂಥ ಮಹನೀಯರನ್ನು ನಿನ್ನೆ ಈ ದಿವಸ ನಾವು ನೆನೆಸಿಕೊಳ್ಳಬೇಕು. ರಾಮಾಯಣವನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದ್ರೆ ನಮಗೆ ಜೀವನ ಕೌಶಲ್ಯ, ಜೀವನ ಹೇಗೆ ಸಾಗೋದೊಂದು ದಾರಿ ಬೇಕಲ್ಲ ನಮಗೆ. ನಾವು ಈ ಜನ್ಮ ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ದಾರಿ ಬೇಕಲ್ಲ, ಒಂದು ಪಥ. ಅದಕ್ಕೆ ರಾಮಾಯಣ ನೋಡಿ ಒಳ್ಳೆಯ ಕಾವ್ಯ, ಒಳ್ಳೆಯ ದಾರಿ. ಹೀಗಾಗಿ ಅದನ್ನು ಒಂದು ಸಲ ಜೀವನದಲ್ಲಿ ಒಂದು ಸಲ ಓದಬೇಕು. ಯಾವಾಗಲೂ ಓದೋದಲ್ಲ, ನೀವು ಯುವಕರಾಗಿದ್ದಾಗಲೇ ಓದಬೇಕು. ಯಾಕೆಂದರೆ ಜೀವನ ಹಾದಿ ದೊಡ್ಡ, ನಾನೆಲ್ಲ ವಯಸ್ಸಾದ ಓದ್ತೀನಿ ಅಂದರೆ ಜೀವನದ ಹಾದಿನೇ ಮುಗಿದೋಗ್ಬಿಟ್ಟಿರುತ್ತೆ, ಇನ್ನೇನಿದೆ ಕ್ರಮಿಸೋದು. ಹೀಗಾಗಿ ವಿದ್ಯಾರ್ಥಿಗಳಲ್ಲೇ ಆ ಕಾಲದಲ್ಲೇ ಆ ದಶೆಯಲ್ಲೇ ಓದಬೇಕು. ಆಗ ನಮಗೆ ಸ್ಪಷ್ಟತೆ ಗೊತ್ತಾಗುತ್ತೆ. ಯಾವುದು ಆಚರಣೆ ಯೋಗ್ಯವಾಗಿರೋದು, ಯಾವುದು ತಿರಸ್ಕಾರ, ಯಾವುದು ವರ್ಜ್ಯ, ಇದೆಲ್ಲ ಗೊತ್ತಾಗುತ್ತೆ. ಹೀಗಾಗಿ ಮನೆಯಲ್ಲಿ ಪಾಠ ಹೇಳ್ಕೊಡ್ಬೇಕು. ಶಾಲೆಗಳಲ್ಲೆಲ್ಲೂ ಇಂಥ ಪಾಠವನ್ನೇ ಇಡೋದಿಲ್ಲ. ಯಾಕೆಂದರೆ ಅವ್ರಿಗೆ ಬೇಕಾಗಿಲ್ಲ. ಇದು ಯಾರಿಗೆ ಬೇಕು? ಹಾಗೆ ಮನೆಗಳಲ್ಲೇ ತಾಯಂದಿರು ಬಹಳ ಮುಖ್ಯವಾಗಿ ಜವಾಬ್ದಾರಿ ತಗೊಳ್ಬೇಕು. ತಾಯಂದಿರ ಜವಾಬ್ದಾರಿ ಬಹಳ ದೊಡ್ಡದು. ದೇಶ ಕಟ್ಟುವಲ್ಲಿ ತಾಯಿಯರ ಪಾತ್ರ ಇದೆಯಲ್ಲ, ಅದು ಅಗಣಿತವಾಗಿದೆ. ಅದನ್ನು ಅಳತೆ ಮಾಡಲಿಕ್ಕಾಗಲ್ಲ. ಹೀಗಾಗಿ ತಾಯಿ ತಂದೆಯರು ಹೇಳಿಕೊಡ್ಬೇಕು. ಜನನಿ ತಾಯಿ ಮೊದಲ ಗುರು ಅಂತ ಯಾಕೆ ಹೇಳಿದೆ? ಅಮ್ಮ ಇದನ್ನು ಕೂಡಿಸ್ಕೊಂಡು ಮಕ್ಕಳಿಗೆ ಇದನ್ನು ಓದು ಅಂತ ಓದಿಸಬೇಕು. ಆಗ ನೋಡಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಬೆಳೆಯುತ್ತೆ. ಇರಲಿ, ಅಂತೂ ಈ ದಿವಸ ಆ ಮಹನೀಯ ಲಕ್ಷ್ಮಣನ ನೆನೆಸಿಕೊಳ್ಳುವಂಥ ದಿವಸ. ತಾವೆಲ್ಲ ಈ ದಿವಸ ನೆನ್ನೆ ಹಾಗೆ ಈ ದಿವಸ ಕೂಡ ರಾಮ ಲಕ್ಷ್ಮಣರ ಫೋಟೋಗೆ ಪೂಜೆಯನ್ನು ನೆರವೇರಿಸಿ ಧನ್ಯರಾಗಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.